ಬರೀ ಒಂದೇ ಕಂಪ್ಲೇಂಟ್ ಆಗಿದೆ ಅನ್ನೋ ಒಂದು ವಿಚಾರ. ಈಗ ಇನಿಷಿಯೇಟಿವ್ ಮುಖ್ಯ. ಒಂದು ಸ್ಮಾಲಾಗಿ ಎಲ್ಲರಿಗೂ ಅರ್ಥ ಆಗಿ ಹೇಳಬೇಕು ಅಂದರೆ ಕೊರೋನಾ ಬಂದಿದೆ ಅಂದ್ಬಿಟ್ಟು ಎಲ್ಲ ಬಾಗಿಲಾಕೊಂಡು ಕೂತ್ಕೊಬಿಡಲ್ಲ. ಆಗ ಒಬ್ಬರಿಗೆ ಐಡಿಯಾ ಬರುತ್ತೆ, ಒಂದು ಔಷಧಿ ಕಂಡುಹಿಡಬೇಕು. ಅದಾದಮೇಲೆ ಕಂಡುಹಿಡಿದ ಮೇಲೆ ಇಡೀ ವಿಶ್ವಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ಇದು ಒಂಥರ ಕೊರೋನಾ ವೈರಸ್ ಥರ ಎಲ್ಲ ಭಯ ಬಿದ್ದು ನಮಗೆ ಯಾಕೆ ಏನು ರೀಸನ್ ಅಂದರೆ, ಇವಾಗ ಒಬ್ಬ ನಿರ್ಮಾಪಕ ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡಿ ಒಂದು ವಾರದಲ್ಲಿ ಅವನ ಹಣೆ ಬರ ಹಿಂಗೆಲ್ಲ ಆಗುತ್ತೆ, ಅವನು ಹೊಡಕ್ತಾನೆ. ನೆಕ್ಸ್ಟ್ ಇನ್ನೊಬ್ಬ ಪ್ರೊಡ್ಯೂಸರ್ ಬರ್ತಾನೆ. ಯಾರು ಸೀರಿಯಸ್ ಆಗಿ ತೊಗೊತಾರೆ. ಈ ಸೀರಿಯಸ್ ಆಗಿ ತೊಗೋಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಇದು ಆರಂಭಿಕ ಅಷ್ಟೇ. ಇವಾಗ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, ಒಂದು ಕೋಣ ಅಂತ ತಿಳ್ಕೊಂಡಿದ್ದಾರೆ. ಕೋಣ ಅಲ್ಲ, ಅವನ ಅಕೌಂಟಲ್ಲಿ ದರ್ಶನ್ ಪಿಕ್ಚರ್ದು, ಆಮೇಲೆ ಇನ್ನೊಂದು 45 ಮಾರ್ಕು, ಈ 3 ಪಿಕ್ಚರ್ದು ಅವನಿಗೆ ಸುಮಾರು $1900 ಬಂದಿರೋದು. ಅವರು ಕೋಣಲ್ಲಿ ಬಂದಿಲ್ಲ. ಕೋಣ ಪಿಕ್ಚರ್ ರಿಲೀಸ್ ಆಗಿ ಹೊರಟೋಗಿದೆ. ಅವ್ರ ಉದ್ದೇಶ ಏನು, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಇದನ್ನು ಅನ್ನೋ ಉದ್ದೇಶಕ್ಕೆ. ಅದು ಅಪಾರ್ಥ ಆಗಬಾರ್ದು ಯಾರಿಗೂ, ಬರೀ ಯಾವುದೋ ಇವ್ರ ಕೆಲಸಕ್ಕೆ ಅಂತ ಅನ್ಕೋಬಾರ್ದು. ಓವರಾಲ್ ಆಗಿ ಇವಾಗ ಇದನ್ನು ಭಾಳ ಸೀರಿಯಸ್ ಆಗಿ ಇವ್ರು ತೊಗೊಂಡು ಟ್ರೇಸ್ ಔಟ್ ಮಾಡಿ ಎಲ್ಲ ಮಾಡಿದ್ಮೇಲೆ ಇವನೊಬ್ಬ ಸಿಕ್ಕಿದ್ದಾರೆ ಅಂತ ತಿಳ್ಕೊಬಾರ್ದು. ಇವನ ಥರ ಸುಮಾರು 400-500 ಜನ ಇದ್ದಾರೆ. ಅವ್ರು ಎಕ್ಸ್ಪೋಸ್ ಮಾಡದೇ ಇರ್ಬೋದು, ಬಟ್ ಇದು ಬೇರೆ ಇದೆ, ಅದೊಂದು ಆಗ್ತದೆ. ಇದು ನಮ್ಮ ಮೂಲ ಉದ್ದೇಶ ಏನು ಅಂದರೆ, ಇವಾಗ ಉದಾಹರಣೆಗೆ ಅವರು ಟೆಲಿಗ್ರಾಮ್ ಆ್ಯಪ್ಗೆ ಹಾಕ್ತಾರೆ, ಅಲ್ಲಿಂದ ಕ್ಯಾಸ್ಟಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದು ಟೆರಾಬಾಕ್ಸ್ ಅನ್ನೋದ್ರಲ್ಲಿ ಬರುತ್ತೆ. ಸೊ ಇದನ್ನು ತಗೊಂಡು ಹೆಂಗೆ ಯೂಟ್ಯೂಬ್ ಚಾನಲ್ಲು ಫಸ್ಟು ಬರೀ ಯೂಟ್ಯೂಬ್ ಇತ್ತು, ಅದನ್ನು ಒಂದು ಚಾನಲ್ ಮಾಡಿದ್ರು, ಅದನ್ನು ಕಂಟೆಂಟ್ ಮಾಡಿದ್ರು. ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಬಟನ್ ಒತ್ತಿ ಅಂತ ಏನಂದರು. ಜನ ಜಾಸ್ತಿ ಆದರು. ಅವನಿಗೆ 20K 50K 100K ಆದಾಗ ಅವ್ನಿಗೆ ಅವರೇ ದುಡ್ಡು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೇಮ್ ಪ್ರೋಸೆಸ್ ಇದನ್ನು ಕೂಡ, ಇದು ಒಂದು ಯೂಟ್ಯೂಬ್ ಥರನೇ ಅಂದ್ಕೊಡಿ. ನಮ್ಮ ಪಿಕ್ಚರ್ನ ಬಿಟ್ಟು ಹಾಕ್ತಾರೆ. ಅದು ಹೆಂಗೆ ಅಂದರೆ, ಆ ಕ್ಯಾಸ್ಟಲಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ವೆರಿ ನ್ಯೂ ಪಿಕ್ಚರ್ ಅವೈಲಬಲ್ ಅಂತ ಅವನು ಕೊಡ್ತಾನೆ. ಎಷ್ಟು ಧೈರ್ಯವಾಗಿ ಕೊಡ್ತಿದ್ದಾರೆ ಅಂದರೆ, ಆಮೇಲೆ ಅವರು ದುಡ್ಡು ಕೊಡಬೇಕು. ನಾಳೆ ನೀವು ದುಡ್ಡು ಕೊಡಬೇಕು ಅವ್ರಿಗೆ. ಇವಾಗ ಏನಾಗಿದೆ, ಆಲ್ಮೋಸ್ಟ್ ಆಡಿಯನ್ಸ್ಗಳಿಗೆ ಏನಾಗಿದೆ, ಟ್ರಾಫಿಕ್ ಒತ್ತಡನೋ, ಬೇಜಾರು, ಅಥವಾ ಫ್ರೀ ಸಿಗುತ್ತೋ, ಬಿಟ್ಟು ಸಿಗುತ್ತೋ, ಒಟ್ಟಲ್ಲಿ ಸಿನಿಮಾ ಎಲ್ಲರೂ ನೋಡ್ತಿದ್ದಾರೆ. ಥಿಯೇಟ್ರಿಗೆ ಬರ್ತಾ ಇಲ್ಲ, ಎಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ. ಸೊ ಇವಾಗ ಯಾವ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರೋ ಒಬ್ರು ಬೇಕಲ್ವ. ಸೊ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಉದ್ದೇಶ ಏನು, ಯಾವುದೋ ಒಂದು ಫಿಲಮ್ ಅಂತಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಹೆಲ್ಪ್ ಆಗಬೇಕು ಅಂತ ಸ್ಟಾರ್ಟ್ ಮಾಡಿರೋದು. ಇಲ್ಲಿವರೆಗೂ ಮುಟ್ಟಿಸ್ಬೇಕು ಅಂದರೆ ನಾವೆಲ್ಲ ಮಾತಾಡಿದ್ದೀವಿ. ಇದನ್ನು ಸ್ಟಾರ್ಟ್ ಮಾಡಿ ಎಲ್ಲ ರಾಜ್ಯದಲ್ಲೂ ಕೂಡ 5 ಜನ ಸೇರಿಸ್ಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿ ಅಪ್ ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಹೋಗಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಹೋಗಿ ಹೇಗೆ ಒಂದು ಚೈನೀಸ್ ಆ್ಯಪ್ಸ್ಗಳನ್ನೆಲ್ಲ ನಮ್ಮ ಸರ್ಕಾರ ಕಿತ್ತು ಬಿಸಾಕ್ತೋ ಅದೇ ರೀತಿ ಇದನ್ನು ಅಲ್ಲಿವರೆಗೂ ತೊಗೊಂಡೋಗ್ಬೇಕು. ಇವಾಗ ಇವತ್ತು ನಿಮ್ಮ ಮಾಧ್ಯಮದ ವರದಿನೇ ಇದೆ, 24,200 ಕೋಟಿ ಟ್ರಾನ್ಸಾಕ್ಷನ್ ಹ್ಯಾಸ್ ಬೀನ್ ಲಾಸ್ ಬೈ ಈ ಆ್ಯಪ್ಗಳಿಂದ ಆಗಿದ್ದಾವೆ. 4,500 ಕೋಟಿ GST ದುಡ್ಡು ಹೋಗಿದೆ ಸರ್ಕಾರಕ್ಕೆ. ಸರ್ಕಾರ ಕಳ್ಕೊಂಡಿದೆ ಅದನ್ನು. ಅಂದರೆ ಇದು ಏನಾಗಿದೆ, ಒಂದು ಉದ್ಯಮವನ್ನು ಕಳ್ತನ ಮಾಡಿ ಇನ್ನೊಬ್ಬರ ಕೈ ಕೊಟ್ಟಂತ ಆಗಿದೆ. ಸೊ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಕೆಲವರು ಎಲ್ಲ ಪ್ರತಿಕ್ರಿಯೆ ಕೊಟ್ಬಿಟ್ರು ಆಗಲೇ. ಪಾಪ ಅವ್ರಿಗೆ ಹೊಟ್ಟೆ ಸ್ಟಾರ್ಟ್ ಆಗಿದೆ. ಫ್ರೀ ಬರೋ ತಪ್ಪಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೇನು ಬೇಜಾರಿಲ್ಲ. ನಾವೆಲ್ಲ ನೆಗೆಟಿವಿಂದ, ಕೆಸರಿನಿಂದ ಎದ್ದು ಬಂದ ಕಮಲಗಳು. ನಾವು ನೆಗೆಟಿವ್ ಕೇಳೇ ಬೆಳೆದಿದ್ದು. ನಾವು ಬೇಳೆ ಎಷ್ಟೆತ್ತಕ್ಕೆ ಬೆಳೆದಿರೋದು ನಾವು. ಸೊ ಅದಕ್ಕೂ ನಾನು ತಲೆ ಕೆಡಿಸ್ಕೊಳಲ್ಲ. ಅದರ ಜೊತೆಗೆ ಲಕ್ಷಾಂತರ ಜನ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ. ನಾವು ಕೌಂಟ್ ಮಾಡಬೇಕಾದ್ರು ಆ ಥರ ಪ್ರೀತಿ ಪಾತ್ರರನ್ನ. ಸೊ ವಿ ಹ್ಯಾವ್ ಟು ಸ್ಟಾಪ್ ಇಟ್. ಇವತ್ತು ಮುನ್ನುಡಿ ಆರಂಭ ಆಗಿದೆ. ಇದು ಭಾಳ ದೊಡ್ಡ ಕಾದಂಬರಿಯ ಥರ ಎಳೆಯಾಗಿ ಬರುತ್ತೆ ಈಚೆ. ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಿದ್ದಾರೆ. ಸೊ ನಾವು ಇನ್ಸ್ಟಿಗೇಟ್ ಮಾಡಿದಾಗ ಎಲ್ಲರೂ ಖುಷಿಯಾಗಿದ್ದಾರೆ. ಇವತ್ತು ಇಡೀ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗ್ತದೆ. ಎಲ್ಲ ಇಂಡಸ್ಟ್ರಿನೂ ಒಂದಾಗ್ತಾರೆ. ಮಿಕ್ಕಿದ್ದು ಮಾತಾಡ್ತಾರೆ ಇಂಡಸ್ಟ್ರಿ ಪರವಾಗಿ. ನಾನು ಪ್ರಸ್ತಾಪ ಫಸ್ಟ್ ನಾನು ಮಾತಾಡಿ ಅಲ್ಲಿ ನಾನು ಈ ಒಂದು ಏನು ಈ ಮಾಲ್ ಪ್ರಾಕ್ಟೀಸ್ ಏನಿದೆ ಫಿಲಮ್ಗಳನ್ನೆಲ್ಲ ಈ ಥರ ಎಲ್ಲ ಹಾಕೋದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾವಲ್ಲಿ ಮಾಡೂ ಇದ್ದೀವಿ. ಅದರ ಜೊತೆಗೆ ಸುಮ್ಮನೆ ಮಾತಾಗುಳಿದೆ. ಇವರ ಜೊತೆ ಸೇರಿ ಕೃತಿಯೂ ಆಗಿದೆ. ಯೋ ಬಾಟ್ ಒನ್ ಫೆಲೋ ಫಾರ್ ದಿ ಕಸ್ಟಡಿ ತೊಗೊಂಬಂದಿದ್ದೀವಿ. ಈ ಥರ ನಮ್ಮ ಕರ್ನಾಟಕದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಒಂದು 500-600 ಜನ ಇದ್ದಾರೆ. 500-600 ಜನ ಇದ್ದಾರೆ. ಆಮೇಲೆ ಇವರು ಪ್ರಮೋಷನು ಮಾಡ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಮತ್ತು ಹೆಂಗೆ ತೊಗೋಬೇಕು, ಎಲ್ಲಿ ಕಳಿಸ್ಬೇಕು, ಯಾವ ಥರ ಮಾಡಬೇಕು, ಯಾವ ರೀತಿ ಹೇಳ್ತಾರಲ್ಲ, ಇಲ್ಲಿ ಪ್ರೆಸ್ ಮಾಡಿ, ಇಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಬಟನ್ ಒತ್ತಿ ಅಂತ ಹೇಳ್ತಾರಲ್ಲ, ಇವ್ರು ಹಂಗೆಲ್ಲ ಮಾಡಲ್ಲ. ಈಗ ನಾನು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು ಗ್ರಾಮಕ್ಕೆ ಹೋಗಿದ್ದೆ. ಆ ಗ್ರಾಮದಲ್ಲಿ ಒಂದು ಯಾವುದೋ ಗಣಪತಿ ಕಾರ್ಯಕ್ರಮ ಮುಕ್ತಾಯ ಇದೆ, ನೀವು ಇರಬೇಕು 1 ಗಂಟೆ ಅವ್ರು ಸಂಜೆ ಇರೋವರೆಗೂ ಇರೋದು. ಇಲ್ಲಪ್ಪ ನಾನು ತುಂಬ ಕಾರ್ಯಕ್ರಮ ಇದೆ, ನಾನು ಹೋಗ್ತೀನಿ. ನಾನು ಯುವಕರ ಹತ್ರ ಮಾತಾಡಿದಾಗ ನಾನು ಕೇಳಿದೆ, ಏನಪ್ಪ
ಇವೆಲ್ಲ ಯಾಕೂ ಥಿಯೇಟ್ರಿಗೆ ಬರ್ತಾ ಇಲ್ಲ ಏನು ಅಂತ. ಯಾಕಣ್ಣ ಬರೋಣ, ಮೊಬೈಲ್ಗೆ ಬರುತ್ತಲ್ಲ ಎಲ್ಲ ಪಿಕ್ಚರ್ ಬರುತ್ತೆ. ಹೌದು ಅಣ್ಣ, ನಿಮ್ಮದು ರಿಲೀಸ್ ಆಗಿದ್ದು ನೆಕ್ಸ್ಟ್ ಮಧ್ಯಾಹ್ನ ಬರುತ್ತೆ ನಮಗೆ ಪಿಕ್ಚರು. ಸೊ ಎಲ್ಲರೂ ಸಿನಿಮಾನ ನೋಡ್ತಾ ಇದ್ದಾರೆ. ನೋಡಿದವರು ಭಾಳ ಸಂತೋಷನೂ ಪಡ್ತಿದ್ದಾರೆ. ಆಮೇಲೆ ಕಾಮೆಂಟ್ಸ್ ಆಗ್ತಾರೆ, ಎಲ್ಲ ಡಬ್ಬಾ ಪಿಕ್ಚರು ಕನ್ನಡ ಡೈರೆಕ್ಟರ್ಸ್ಗಳು ಹನುಮಂತ ಪಿಕ್ಚರ್ ನೋಡ್ತಾವೆ. ಲಾಸ್ ಆಗ್ತಾ ಇರೋದು ಯಾರು ಗೊತ್ತಾ? ಪ್ರೊಡ್ಯೂಸರ್ಸ್ಗಳು. ಇದು ಹಿಂಗೆ ಹೋಯಿತು ಅಂದರೆ ಈ ಉದ್ಯಮ ಎಂಡ್ ಆಗ್ತದೆ. ನಾವೆಲ್ಲ ಏನು ಹೇಳಿದ್ದೀವಿ, ನಿನ್ನೆ ಏನು ಹೇಳಿದ್ದೀವಿ, ನಾವು ಬಾಳಿದ್ದೀವಿ, ಬದುಕಿದ್ದೀವಿ, 150 ಸಿನಿಮಾ ಮಾಡಿದ್ದೀವಿ. ನನ್ನಂತೆ ಇನ್ನೂ ಅನೇಕರು ಬರಬೇಕು ಅನ್ನೋದು ನಮ್ಮ ಆಸೆ ಇದೆ. ಸೊ ನಮ್ಮ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. ವಿ ಡೋಂಟ್ ಎಂಡ್. ಜಗ್ಗೇಶ್ ಸರ್, ನೀವು ಹೇಳಿದ್ರಿ ಸುಮಾರು ಸಿನಿಮಾಗಳು ಪೈರೇಸಿ ಆಗಿದೆ ಅಂತ. ಬಟ್ ನೀವು ಒಬ್ಬರು ಮಾತ್ರ ಕನ್ನಡ ಚಿತ್ರರಂಗದ ಒಬ್ಬರು ಮಾತ್ರ ಕಾಣಿಸ್ಕೊತಿದ್ದೀರಾ. ಯಾವುದೇ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ ಕಾಣಿಸ್ಕೊತಿಲ್ಲ. ನಾನೊಬ್ಬ ಕನ್ನಡ ಚಿತ್ರ ನಾವೆಲ್ಲ ಒಂದು ಹೇಳ್ತಾರೆ. ಬಟ್ ಅವ್ರು ಯಾರು ಒಬ್ಬರು ನಟರು ಕೂಡ ಕಾಣ್ತಾರೆ, ಸ್ಟಾರ್ ನಟರು ಕೂಡ ಕಾಣ್ತಾರೆ. ಏನು ಅಂದರೆ ಯಾವ್ದಾದ್ರು ಒಂದು ಔಷಧಿನ ಇನ್ವೆಂಟ್ ಮಾಡ್ಬೇಕಾದ್ರೆ ಒಬ್ಬನೇ ಒಬ್ಬ ಸೈಂಟಿಸ್ಟ್ ಇರ್ತಾನೆ. ಅವ್ನು ಇನ್ವೆಂಟ್ ಮಾಡಿದ ಮೇಲೆ ಔಷಧಿ ಮಾರ್ಕೆಟಿಗೆ ಬಂದಾಗ ಸೇಲ್ಸ್ ಅವ್ರು ಜಾಸ್ತಿ ಉಟ್ಕೊಳ್ತಾರೆ. ಯಾಕಂದ್ರೆ ಸರ್ ನೀವು ಮಾಡಿದ ಲೈವ್ ಸರ್ ಲಕ್ಷಾಂತರ ಜನ ವೀಕ್ಷಣೆ ಕಂಡಿದೆ. ನೀವು ಮಾಡಿದ ಲೈವ್ ರಾತ್ರಿ ಎಲ್ಲೋ ಚಿತ್ರರಂಗ ಎಲ್ಲ ಸ್ಪಾರ್ಕ್ ಆಗಿದೆ. ಯಾಕಂದರೆ ಸರ್ಕಾರದಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿ ಸರ್ಕಾರಕ್ಕೆ ತುಂಬ ಹತ್ರ ಜನ ಇದ್ದಾರೆ. ಮಾತು ಹೇಳಲ್ಲ, ನಾನು ಎಲ್ಲರನ್ನ ನಂಬಿ ಬದುಕಿ ಬಾಳ್ದವನು. ನಾನು ಮಾತು ಹೇಳ್ತೀನಿ, ನನ್ನ ಜೊತೆ ಸಮ ಭಾವ ಇರೋರೆಲ್ಲ ಬರ್ತಾರೆ ಸರ್. ನನಗೆ ಎಷ್ಟು ಸಾಧ್ಯನೋ ಒಬ್ಬನೇ ಟ್ರೈ ಮಾಡ್ತೀನಿ ಸರ್. ಎಲ್ಲಿವರೆಗೂ ಬೇಕಾದ್ರೆ ಹೋಗ್ತಾನೆ. ಯಾರು ಬಂದರೆ ಸಂತೋಷ ನನ್ನ ಜೊತೆ. ಯಾಕಂದ್ರೆ ಸರ್ ಹಿರಿಯರಾಗಿದ್ದೀರಾ, ನೀವೊಂದು ಕರೆ ಕೊಟ್ಟರೆ ಎಲ್ಲ ಒಂದ್ಗೂಡ್ಬೋದೇನೋ ಅನ್ನೋ ಒಂದು ಭಾವನೆ. ನಾವು ಹೇಳಿದ್ದೀವಿ, ಅದೆಲ್ಲ ಚೇಂಬರ್ ಜವಾಬ್ದಾರಿ. ನಾವು ಅಂದರೆ ಜಗ್ಗೇಶ್ವರ ಮನೆ ಕೆಲಸ ಅಲ್ಲ ಸರ್, ಇದು ಇಂಡಸ್ಟ್ರಿ ಕೆಲಸ. ಇದು ಹೌದು ಸರ್. ಜಗ್ಗೇಶ್ವರ ಅಪ್ಪ ಮನೆ, ಜಗ್ಗೇಶ್ ಪಿಕ್ಚರ್ ಅಲ್ಲ ಇದು. ನೋಡ, ಇದು ನಿರ್ಮಾಪಕರ ಅಂತದ್ದು. ಇಲ್ಲಿ ಕಲಾವಿದೆ ಅದೇ. ಕಲಾವಿದೆ ಕೂಡ ಅವ್ರ ಬಂಡವಾಳ ಹಾಕಿದ್ರೆ ಅವ್ರ ಮನೆ ಹಾಳಾಗೋಗಿರೋದು. ಹೌದು ಆಯ್ತಾ. ಇದೆಲ್ಲ ಇವತ್ತು ಏನು ಜಗ್ಗೇಶ್ವರ ನಾವು ಮುಂದೆ ಹೆಜ್ಜೆ ಹಾಕಿಲ್ಲ, ಹೆಜ್ಜೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕು. ಇವತ್ತು ನಿಜವಾಗ್ಲೂ ಏನು ಜಾಲ ಇದೆ, ಆ ಜಾಲ ಸಂಪೂರ್ಣವಾಗಿ ಬೇಸರ ಬಿಸಾಕಬೇಕು. ಯಾಕೆ ಅಂದರೆ ಸರ್, ನನಗೆ ಕರೆ ಕೊಟ್ಟಿಲ್ಲ, ನನಗೆ ಹೇಳಿಲ್ಲ, ನಾನು ಬರೋಕ್ಕಾಗಲ್ಲ ಅನ್ನೋ ಒಂದು ಮಾತು. ಜಗ್ಗೇಶ್ವರ ಮನೆ ಕೆಲಸ ಮಾಡ್ತಾಯಿಲ್ಲ, ಇದು ಮಾಡ್ತಾ ಇರೋದು ಇಂಡಸ್ಟ್ರಿ ಕೆಲಸ, ಕನ್ನಡ ಉಳಿಸುವಂಥ ಕೆಲಸ, ಕನ್ನಡ ಚಿತ್ರ ಉಳಿಸುವಂಥ ಕೆಲಸ. ಆಮೇಲೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಂಥ ವಿಚಾರಕ್ಕೆ ನಿಂತಿರೋದು. ಇದೇನು ಯಾರ್ಯಾರು ಕರ್ತೀನಿ ಔತಣ ಕೊಟ್ಟರೆ ಸಕಲ ಪಾರ್ಟಿ ಕೊಡ್ತಾ ಇಲ್ಲ. ಇದು ಇಂಡಸ್ಟ್ರಿ ಒಳಿತಿಗಾಗಿ ನಿಂತ್ಕೊಂಡಿರ್ತಕ್ಕಂಥ ಜಗ್ಗೇಶ್ವರ ಮುಂದೆ ಬಂದು ನಿಂತಿದ್ದಾರೆ. ಅವ್ರಿಗೆಲ್ಲರೂ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಇದೇನು ನಾವು ಕರೆ ಕೊಡೋದಲ್ಲ. ಯಾಕಂದ್ರೆ ಸರ್ ಏನು ಅನ್ಯಾಯ ಆಗಿದೆ ಕರೆ ಕೊಡ್ತಾರೆ. ಕರೆ ಏನಿದೆ ಎಲ್ಲ ಪ್ರತಿಯೊಬ್ಬರು ಕೆಲಸ ಆದ್ದರಿಂದ ಅವ್ರ ಜವಾಬ್ದಾರಿ ಹೊತ್ತು ಜಗ್ಗೇಶ್ವರ ಜೊತೆ ಕೈ ಜೋಡಿಸ್ಬೇಕು ಸರ್. ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ಗಳು ಕೂಡ ಕೂಡ ಇದ್ರ ಬಗ್ಗೆ ಬಾಯಿ ಬಿಚ್ಚಿಲ್ಲ, ಒಂದು ಸ್ಟೋರಿನೂ ಕೂಡ ಹಾಕಿಲ್ಲ. ವಿಡಿಯೋ ಮೆಸೇಜ್ ಬಿಟ್ಟಿದ್ದಾರೆ ಸರ್. ಒಬ್ಬ ನಿರ್ಮಾಪಕ ಎಲ್ಲ ಕಡೆಗೂ ವೈರಲ್ ಆಗಿದೆ. ಭಾಳಷ್ಟು ಜನ ಏನು ಎಲ್ಲ ಕಲಾವಿದರಾಗಿರ್ಬೋದು, ಉದ್ಯಮದವರಾಗಿರ್ಬೋದು, ಭಾಳಷ್ಟು ಜನ ಫೋನ್ ಮಾಡಿ ಅಣ್ಣ ಮಾತಾಡೋದನ್ನೆಲ್ಲ ನೀವು ರಾತ್ರಿ ನೀವು ಕಳಿಸಿದ್ರೆ ನಾವು ನೋಡಿದ್ದೀವಿ, ನಾವು ನಾಳೆಯಿಂದ ಎಲ್ಲಿ ಬರಬೇಕು ಹೇಳಿ ಬಂದು ನಾವು ಜೊತೆಲಿ ಇರ್ತೀವಿ, ಇದ್ದು ಅದು ಕೈ ಜೋಡಿಸಿ ಒಂದು ತಾರ್ಕಿಕ ಅಂತ್ಯ ಕಾಣಿಸೋಣ ಅಂತಕ್ಕಂಥದ್ದನ್ನು ನನಗೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಯಾಕಂದರೆ ಮೊನ್ನೆ ತಾನೇ ವೇದಿಕೆ ಮೇಲೆ ನಿಂತ್ಕೊಂಡು ಪೈರಸ್ ಹಿಡ್ಕೊಂಡು ಮಾತಾಡ್ತಾರೆ, ನಾವು ಬಿಡಲ್ಲ ಹಿಡಿತೀವಿ ಅಂತ. ಇಲ್ಲಿವರೆಗೂ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಈಗ ಮೊನ್ನೆ ಕೇಳಿದಾಗ ಅವರಿಗೆ ಪ್ರಶ್ನೆ ಮಾಡಿದಾಗ ಇನ್ನೊಂದು ವಾರ, ಸುದೀಪ್ ಅವರೇ 1 ವಾರ ಅಂತ ಹೇಳ್ತಾರೆ. ಬಟ್ ಇವಾಗ ನನ್ನ ವಿನಂತಿ ವೈಯಕ್ತಿಕ ಯಾರ ಹೆಸರು ಬೇಡ ನನಗೆ, ದಯವಿಟ್ಟು ಬೇಡಿ. ನಾವೆಲ್ಲ ಉದ್ಯಮನೇ ಬೇಡ, ಯಾರ ಹೆಸರು ಬೇಡ. ಈಗ ತಾವು ಹೇಳಿದ್ರಿ ಸರ್, ಈಗ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ಸ್ಗಳು ಸರ್ ಟಿಕೆಟ್ ದರ 200 ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡ್ತಾರಲ್ಲ, ಅವರಿಗೆ ಒಂದು ಸಂಸ್ಥೆ ಇದೆ. ಈ ಮಾಲ್ ಪ್ರಾಕ್ಟೀಸ್ ಮಾಡೋದನ್ನ ಸ್ಟಾಪ್ ಮಾಡೋಂಥ ಒಂದು ಸಂಸ್ಥೆ ಇದೆ. ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಅವ್ರಿಗೆ ಶಕ್ತಿ ಇದೆ, ಕೊಡ್ತಾರೆ. ಅವ್ರು ಬಂದಿದ್ದು ಡಿಲೀಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸರ್, ನಾನು ಮಾತಾಡ್ತಾ ಇರೋದು ಆರ್ಡಿನರಿಯಾಗಿ ಒಂದು ಸಣ್ಣ ಬಜೆಟ್ ಪಿಕ್ಚರ್ ಮಾಡ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಜಗ್ಗೇಶ್ ಸರ್ 1 ಕೋಟಿನೋ 2 ಕೋಟಿನೋ ಹಾಕಿ ಸಿನಿಮಾ ಮಾಡ್ತಾರಲ್ಲ, ಅವನು ಹೋಗ್ಬಿಟ್ಟು 5 ಲಕ್ಷ 10 ಲಕ್ಷ ಕೊಟ್ಬಿಟ್ಟು ಡಿಲೀಟ್ ಮಾಡೋ ಕಂಪನಿನ ಇಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ಜಗ್ಗೇಶ್ ಸರ್, ಒಂದು ಸಿನಿಮಾಗೆ 200 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಬೇಕು ಅಂತ ಕೋಟ್ಲೆ ಮೆಟ್ಲಿರ್ತಾರೆ. ಬಟ್ ಇದು ಪೈರೇಸ್ ಅಂತ ಗೊತ್ತಿದ್ರೆ ಮುಂದೊಂದು ದಿನ ಅವ್ರ ಸಿನಿಮಾಗಳು ಬರುತ್ತೆ. ಈಗಲೇ ಅವ್ರನ್ನ ಸ್ಟಾರ್ಟ್ ಮಾಡಿ ಬರೀತಾರಲ್ವ, ಒಂದು ಸ್ಟೋರಿ ಯಾಕೆ ಬರೀತಾರಲ್ವ? ಅಟ್ಲೀಸ್ಟ್ ಅದಕ್ಕೆ ಕಾರಣ ಏನು ಅಂದರೆ, ಪ್ರತಿಯೊಂದು ಬಿಸ್ನೆಸ್ಸು ಕಂಟಿನ್ಯೂಟಿ ಬಿಸ್ನೆಸ್. ಹೋಟ್ಲ್ ಇಡ್ತೀನಿ ಅಂತ ತಿಳ್ಕೊಳ್ಳಿ, ಹೋಟ್ಲು ವರ್ಷಾನುಗಟ್ಟಲೆ ನಡೆಸ್ತಾರೆ, ಒಬ್ಬರೇ ನಡೆಸ್ತಾನೆ. ಈ ಪಿಕ್ಚರ್ ಹಂಗಲ್ಲ. ಇವತ್ತೊಬ್ಬ ನಿರ್ಮಾಪಕ ತೆಗಿತಾ ನಾವು ನೋವಾಯ್ತಾ ಹೇಳ್ಕೊತಾನೋ ಹೊರಟಾಗ್ಬಿಡ್ತಾನೆ. ನೆಕ್ಸ್ಟ್ ಇನ್ನೊಬ್ಬ ನಿರ್ಮಾಪಕ. ಕಂಟಿನ್ಯೂಟಿ ಆಫ್ ಬಿಸ್ನೆಸ್ ಇಲ್ಲ ಯಾರ್ದೂ. ಈಗ ನಾವು ಇಷ್ಟು ಬಾಳಿ ಬದುಕಿ ನಮಗೆ ನಾಚಿಕೆ ಆಗುತ್ತೆ. ನಮಗೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾರೆ. ನಾನು ಮೋದಿಯವ್ರ ಹತ್ರ ಮಾತಾಡೋ ಶಕ್ತಿ ನನಗಿದೆ. ನಾನು ಯಾಕೆ ಸುಮ್ಮನಿದ್ದೀನಿ? ಲೆಟ್ ಮಿ ಹೆಲ್ಪ್. ನಿರ್ಮಾಪಕರು ಹೆಲ್ಪ್ ಆಗಲಿ. ನಾನು ಹಂಗಾಗಿ ಬಂದಿರೋದಿಲ್ಲಿ. ಹಂಗಾಗಿ ನಾನು ಹೌಸಲ್ಲಿ ಪ್ರಶ್ನೆ ಮಾಡಿದ್ದು. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ, ಎಲ್ಲ ಲ್ಯಾಂಗ್ವೇಜ್ ಅವರು, ಆಲ್ ಪಾರ್ಟಿ. ಅವ್ರು ಕ್ಲಾಪ್ಸ್ ಹೊಡೆದ್ರು. ಅವತ್ತು ಕರೆಕ್ಟ್ ಒಳ್ಳೆ ವಿಷಯ ಮಾತಾಡ್ತಿದ್ದೀರಿ ನೀವು ಅಂತಂದರು. ಅಲ್ಲಿ ಭೇದ ಭಾವ ಬರಲಿಲ್ಲ.
45 ಪ್ರೆಸ್ ಮೀಟ್ ಸುಪ್ರೀತ್ ಸರ್ ಹೇಳ್ತಾರೆ, ಕೆ ವಿ ಸುಪ್ರೀತ್ ಸರ್ ಏನಾಗ್ಬಿಟ್ಟಿದೆ ಅಂತಂದರೆ ಪರಿಸ್ಥಿತಿನೇ ನಡೆಯುತ್ತೆ. ನನ್ನ ಮೊಬೈಲಲ್ಲೂ ಇದೆ, ನಿಮ್ಮ ಮೊಬೈಲ್ ಇದ್ದು ನನ್ನ ಮೊಬೈಲ್ ಇದೆ. ಯಾರೂ ನಾನು ಏನು ಟೆನ್ಷನ್ ಆಯಿತು, ಏನು ಕಷ್ಟ ಆಯಿತು ಪ್ರೊಡ್ಯೂಸರು, ನೀವೇ ನೋಡಿದ್ರಿ 4-5 ಜನ ಆಲ್ರೆಡಿ ಕಣ್ಣೀರು ಹಾಕಿದ್ರು ಬಂದ್ಬಿಟ್ಟು ಸಿನಿಮಾ ಓಡ್ತಿಲ್ಲ ಅಂತ. ಸಿನಿಮಾ ನೋಡ್ತಿದ್ದಾರೆ, ಎಲ್ಲಿ ನೋಡಬೇಕು ನೋಡ್ತಿಲ್ಲ. ಇವ್ರು ಯಾರು ಮುಂದೆ ಬಂದು ಇಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ನಮ್ಮ ಪೈರಸಿ ಅನ್ನೋದು ಯಾರಿಗೂ ಅರ್ಥನೂ ಆಗ್ತಿಲ್ಲ. ಇವಾಗ ನಾನು ಎಕ್ಸಾಂಪಲ್ಲು, ಅವನಿಗೆ $1,000 ಇವ್ರಿಗೆ $1. ಯಾರೋ ಮಾಡಿರೋ ಬಂಡವಾಳ ಹಾಕಿರೋ ಸಿನಿಮಾ ಯಾರ್ದೋ ಇದು ಮಾಡಿರೋದು ಇನ್ವೆಸ್ಟ್ ಮಾಡೋದಕ್ಕೆ ಅವ್ನು $1 ದುಡಿತಾನೆ. ಅದೇ ಥರ ಎಲ್ಲ ಸಿನಿಮಾಗಳು ಅವನ ಹತ್ರ ಇದೆ. ಈ ಒಬ್ಬ ಒಂದು ದುಡಿತಾನೆ ಅಂತಂದರೆ ಇನ್ನು 50 ಜನ, ಇನ್ನು 500 ಅಕೌಂಟ್ಗಳು ಏನು ಮಾಡ್ತಾ ಇದೆ ಇದನ್ನು. ನಮ್ಮ ಲಿಂಕು ಈ ಸಿನಿಮಾ ಲಿಂಕು ಬಯೋಲಿದೆ. ನಾವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ, ಫೇಸ್ಬುಕ್ಕಲ್ಲಿ ಇದ್ದೀವಿ. ನಿಮ್ಮ ಯಾರ್ದಾದ್ರು ಕಣ್ಗಳು ಬಂದಿರುತ್ತೆ, ಇಲ್ಲ ಬೇರೆ ಬೇರೆಯವ್ರಿಗೆ ಕಣ್ಗಳು ಬಂದಿರುತ್ತೆ. ಇದನ್ನ ಯಾರು ಇನಿಷಿಯೇಟ್ ಯಾಕೆ ಮಾಡ್ತಿಲ್ಲ ಅಂತಂದರೆ ಪೈರಸಿ ಅನ್ನೋದು ದೊಡ್ಡ ಸಮಸ್ಯೆ ಅನ್ನೋದು ಯಾರೂ ಅಂದ್ಕೊಂಡೇ ಇಲ್ಲ. ಯಾಕಂದರೆ ಸರ್ ಕೆಲವು ವಾರಗಳಷ್ಟೇ 45 ಇವೆಂಟಲ್ಲಿ ಕೆ ವಿ ಸುಪ್ರೀತ್ ಸರ್ ಹೇಳ್ತಾರೆ ಪೈರಸಿಗೆ ಸರ್ಕಾರ ಏನಾದ್ರು ಹೊಣೆ ಮಾಡಬೇಕು ಅಂತ. ಸರ್ಕಾರಕ್ಕೆ ಸರ್ ತುಂಬ ಜನ ಸಿನಿಮಾ ಇಂಡಸ್ಟ್ರಿ ಹತ್ರ ಇದ್ದಾರೆ ಸರ್. ಉದಾಹರಣೆ ಸಾಧು ವಕೀಲ ಸರ್ ಕೂಡ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಇದುವರೆಗೂ ಅದು ತುಟಿ ಬೀಚಿಲ್ಲ ಅವರು ಸರ್. ಅಲ್ಲ ಹೇಳ್ತೀನಿ ಕೇಳಿ, ಇವತ್ತು ಏನು ಹಿಡ್ಕೊಂಡ್ ಬಂದಿದಾರಲ್ಲ ಅವನಿಗೆ ಬಂದಿರೋ ದುಡ್ಡು 45 ದರ್ಶನ್ ಅವ್ರದ್ದು ಮತ್ತೆ ಸುದೀಪ್ ಅವ್ರ ಪಿಕ್ಚರ್ ದುಡ್ಡೇ ಇರೋದು, ನಮ್ದಲ್ಲ. ಕೋಣ ದುಡ್ಡಿಲ್ಲ, ನಮ್ಮ ಪಿಕ್ಚರ್ ರಿಲೀಸ್ ಆಗೋಗ್ಬಿಟ್ಟಿದೆ, ನಮ್ ಮುಗಿದೋಗಿರೋ ಪಿಕ್ಚರು. ಇವತ್ತು ಅವನ್ನ ಏನು ಹಿಡಿದಿದ್ದೀವಲ್ಲ ಈ ದೊಡ್ಡ ಪಿಕ್ಚರೇ ಅಲ್ಲಿ ಅವನ ಹತ್ರ ಆಕ್ಟಿವ್ ಆಗಿರೋದು. ಅದನ್ನ ದಯವಿಟ್ಟು ಅರ್ಥ ಮಾಡಿ. ಒಂದು ನಿಮಿಷ ಏನ್ ಗೊತ್ತಾ, ಹೆಸರುಗಳು ತಗೊಳ್ಳೋದ್ರಿಂದ ಉಪಯೋಗ ಆಗಲ್ಲ. ಇವಾಗ ಹೆಂಗೆ ನಾವು ಜಗ್ಗೇಶ್ ಸರ್ನ ಅಪ್ರೋಚ್ ಮಾಡೋದು, ಅದೇ ರೀತಿಯಾಗಿ ಎಲ್ಲರಿಗೂ ಈ ವಿಷಯ ಮುಗಿಸುವಂಥ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡಿದ್ದೀವಿ. ಇವಾಗ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಧೈರ್ಯ ಮಾಡಿ ಒಬ್ರು ಬಂದು ಕೋಣ ತಂಡದಿಂದ ನಿಂತು ಡೇ ನೈಟು ನೋಡದೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಪ್ರೂಫ್ ಕೊಟ್ಟು ಅದನ್ನ ಏನೇನಿದೆ ನಮ್ಗೇನು ಗೊತ್ತಾ ಅದನ್ನ ನಾವೆಲ್ಲನೂ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇವಾಗ ಯಾರಾದರೂ ಒಂದು ಬಂದು ಹೇಳಿದ್ರೆ ತಾನೇ ಇಂಥದ್ದೊಂದು ಕಾನೂನು ಇದೆ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗುತ್ತೆ. ಅರ್ಧ ಜನಕ್ಕೆ ಪೈರಸಿ ಅಂತಂದರೆ ಅದು ಪೈರಸಿ ಒಂದು ಅಫೆನ್ಸ್ ಅಂತಾನೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ, ಇನ್ನರ್ಧ ಜನ ನಗ್ತಾರೆ. ಇದೇ ನಡೀತಾ ಇರೋದು. ಹೀಗೆ ನಡೀತಾ ಇರಬೇಕಾದ್ರೆ ಇವಾಗ ನಾವು ಯಾರ ಹತ್ರ ಹೋಗಿ ಇವಾಗ ನಿಮ್ಮ ಹತ್ರನೇ ಬಂದು ನಾವು ಒಂದು ಕಡೆ ಒಂದು ಹೇಳ್ಕೊಂಡ್ವಿ ಅಂತ ಅನ್ಕೊಳ್ಳಿ, ನೀವು ಇವಾಗ ಇದಾಯ್ತು ಕಾಮನ್ ಆಗಿ ನಡೆಯುತ್ತೆ ಅಂತ ಅಂತಾರೆ. ಸೊ ಕಾಮನ್ ಆಗಿ ನಡೆಯೋ ವಿಷಯನ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ನಾವು ಮಾಡಬೇಕಾಗಿರೋದು ಹೆಂಗೆ, ಇವಾಗ ಇವ್ರು ಹೇಗೆ ಬಂದ್ಬಿಟ್ಟು ಕೋಣ ಸಿನಿಮಾದಿಂದ ನಾವು ಪ್ರೊಡ್ಯೂಸರಪ್ಪ ನನಗೆ ಇದು ನೋವಾಗಿದೆ, ಈ ಥರ ಇದು ನಡೀತಾ ಇದೆ, ಇಂಥದ್ದು ಇಷ್ಟು ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಗೆ ಕಂಪ್ಲೇಂಟ್ನ ರೈಸ್ ಮಾಡೋದು. ಪ್ರತಿಯೊಬ್ಬರೂ ಬಂದು ಪ್ರತಿಯೊಂದು ತಂಡದಿಂದನೂ ಒಬ್ರು ಇನಿಷಿಯೇಟಿವ್ ತಗೊಂಡು ಬಂದು ಮಾಡಬೇಕಾಗಿದೆ. ಅಲ್ಲಿ ಏನಾಗುತ್ತೆ, ಯಾರೋ ಒಬ್ರು ಪ್ರೊಡ್ಯೂಸರ್ ಆಗಿರ್ತಾರೆ, ಡೈರೆಕ್ಟ್ರು ತಲೆ ಕೆಡಿಸ್ಕೊಳ್ಳೋಕೆ ಟೈಮ್ ಇರಲ್ಲ, ಆ್ಯಕ್ಟರ್ಗಳಿಗೆ ಅದು ಬಿಸ್ನೆಸ್ ಅಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ಅ ಫ್ಯಾಕ್ಟ್. ನಾವು ಫ್ಯಾಕ್ಟ್ಗಳನ್ನ ಮರೆತುಬಿಟ್ಟು ನಾವೇನಾದರೂ ಮಾತಾಡ್ತೀವಿ ಅಂತಂದರೆ ಅದು ಒಬ್ರನ್ನೊಬ್ರು ಬ್ಲೇಮ್ ಮಾಡ್ತಾನೆ ಹೋಗಬೇಕಾಗುತ್ತೆ. ಬಿಟ್ಟರೆ ಇವಾಗ ಹೆಂಗೆ ಅಪ್ರೋಚ್ ಹೋಯ್ತು, ಇವಾಗ ನಾನು ತಲುಪಿಸುವಂಥ ಪ್ರಯತ್ನ ಆಬ್ವಿಯಸ್ಲಿ ಎಲ್ಲರ ಹತ್ರ ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋರು ನಮ್ಮ ಹತ್ರ ಕಾನ್ವರ್ಸೇಟ್ ಮಾಡ್ತಾರೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ದಿರೋರ್ಗೆ ಏನು ಮಾಡ್ತಾರೆ, ಅವ್ರ ಮ್ಯಾನೇಜರು ಅಥವಾ ಅವ್ರ ಅಸಿಸ್ಟೆಂಟು, ಅವ್ರು ಯಾರು ಪರಿಚಯನೋ ಸುತ್ತಮುತ್ತ ಯಾರು ಓಡಾಡ್ತಿರ್ತಾರೋ ಅವ್ರಿಗೆ ಹೇಳುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದ್ದೀವಿ. ಅದು ನೀವು ಬೇಕಂದರೆ ಅವ್ರವರು ಯಾವಾಗಾದ್ರೂ ಹೇಳೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಆ ಹೆಸರುಗಳನ್ನ ನಾವು ಹೇಳ್ಬೋದು. ಬಟ್ ತಲುಪಿಸಿಲ್ಲ ಅನ್ನೋದು ತಪ್ಪಾಗುತ್ತೆ. ಅವ್ರುಗಳಿಗೂ ಗೊತ್ತು, ಯಾಕೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಲ್ವಾ. ವರ್ಕ್ ಮಾಡ್ತಿರೋರು ಅಂದರೆ ಸಿನಿಮಾ ಯಾರ್ಯಾರು ರಿಲೀಸ್ ಅಂತ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಪೈರಸಿ ಅನ್ನೋದಿದೆ ಅಂತ ಗೊತ್ತು. ಅದಕ್ಕೆ ಆ್ಯಂಟಿ ಪೈರಸಿ ಕಂಪನಿ ಹತ್ರ ಹೋಗಿ ಮಾತಾಡಿ ಅದನ್ನು ತೆಗೆಸ್ಬೇಕು, ಅದನ್ನು ಡಿಲೀಟ್ ಮಾಡಿಸ್ಬೇಕು ಅನ್ನೋದು ಕೂಡ ಗೊತ್ತು. ಅಂದರೆ ಇನ್ನೊಂದು ಆಕ್ಯುಪೇಷನ್ಗೆ ನಾವು ಜಾಗ ಮಾಡಿಕೊಟ್ಟಿದ್ದೀವಿ ಹೊರತು ಇದನ್ನು ಕಿತ್ತ ಹಾಕಬೇಕು ಅಂತ ಯೋಚನೆ ಮಾಡಿಲ್ಲ. ಇದನ್ನು ಕಿತ್ತಾಕಿದ್ರೆ ಒಂದಷ್ಟು ಜನ ಇನ್ನೊಂದಷ್ಟು ಜನ ಕೆಲಸ ಮಾಡೋಂಗೇ ಇರಲ್ಲ. ಏನು ಒಂದು ಹುಡುಗ ಸಿಕ್ಕಾಕೊಂಡಿದ್ದಾನೆ ಅಂತ ನಾವು ಹೇಳ್ತಾ ಇದ್ದೀವಿ, ಅದರ ಡೀಟೇಲ್ಸ್ ನಿಮ್ಗೆ ಮುಂದೆ ಸಿಗ್ತಾ ಹೋಗುತ್ತೆ. ಬಟ್ ಈ ಥರ 500 ಜನ ಇದ್ದಾರೆ, 600 ಜನ ಇದ್ದಾರೆ ಅಂತ ಅನ್ಬೇಕಾದ್ರೆ ನೋಡ್ತಾ ಇರೋರ್ಗು ನೆನಪಿರಬೇಕು. ನಾನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೆ, ಅದನ್ನು ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲಿ ಕಮೆಂಟ್ಗಳು ಬಂದಿದ್ದು ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅರ್ಧ ಜನಕ್ಕೆ ಏನಿದೆ ಅಂತಂದರೆ ಹೌದು ಪೈರಸಿ ತಪ್ಪು ಅಂತ ಹೇಳ್ತಾರೆ, ಇನ್ನರ್ಧ ಜನ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅದಕ್ಕೆ ನೀವು ಇದೆಲ್ಲ ಗಿಮಿಕ್ ಮಾಡ್ತಾ ಇದ್ದಾರೆ. ಸಿನಿಮಾ ರಿಲೀಸ್ ಆಗಿದ್ದಾಯಿತು, ನಾವು OTT ಕೊಟ್ಟಿದ್ದಾಯಿತು, ಸ್ಯಾಟಲೈಟಿಗೆ ಮಾರಿದ್ದಾಯಿತು, ನಮಗೇನು ಬರಬೇಕೋ ನಮಗೆ ಸಿನಿಮಾ ನಮಗೇನು ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ. ಇನ್ನೂ ಕೋಣ ಸಿನಿಮಾನ OTTನಲ್ಲಿ ಚೆನ್ನಾಗಿ ನೋಡ್ತಾ ಇದ್ದಾರೆ, ನಮ್ಗೆ ಒಳ್ಳೆ ವ್ಯೂ ಬಂದಿದೆ. ಆಬ್ವಿಯಸ್ಲಿ ವ್ಯೂ ಬಂದಿದೆ ಅಂತ ಅಂದಮೇಲೆ ನಮಗೆ ದುಡ್ಡು ಬರುತ್ತೆ. ಬಟ್ ಇದನ್ನು ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡಿ ನಾವು ಹಾರ್ಡ್ ವರ್ಕ್ ಮಾಡಿ ಯಾವನೋ ಕೆಲಸ ಮಾಡಲ್ಲ ಅನ್ನೋನ್ ಕೈಯಲ್ಲೆಲ್ಲ ಕೆಲಸ ಮಾಡಿಸಿ ಕಾಲಿಡ್ದು ನಾವೇ ದುಡ್ಡು ಕೊಟ್ಟು ನಾವೇ ಕಾಲಿಡ್ದು ಕೆಲಸ ಮಾಡ್ತಿದ್ದೀವಿ. ಅಂಥ ಸಿನಿಮಾನ ತೊಗೊಂಡೋಗಿ ಯಾವನೋ ಬಿಟ್ಟಿಯಾಗಿ ಹಾಕೊಂಡು ಇನ್ಯಾರಿಗೂ ಫ್ರೀಯಾಗಿ ತೋರಿಸ್ತಾನೆ ಅಂತಂದರೆ ನಮ್ಗೆ ಅದು ಹೆಂಗೆ ಕೋಪ ಬರ್ದಿರುತ್ತೆ. ನಮಗೆ ಬರೋ ಕೋಪ ಬೇರೆ ತಂಡಕ್ಕೆ ಯಾಕೆ ಬರ್ತಾ ಇಲ್ಲ? ಹೋಗಿ ನಾವು ಮೀಡಿಯಾ ಮುಂದೆ ತುಂಬ ಜನ ಹೇಳ್ತಾ ಇದ್ದೀವಿ, ನಮ್ಮ ಸಿನಿಮಾ ಓಡ್ತಾ ಇಲ್ಲ, ನಮ್ಮ ಸಿನಿಮಾ ಹಿಂಗಾಗ್ತಾ ಇದೆ, ನಮ್ಮ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? OTTಯಲ್ಲಿ ಬಂದಾಗ ನಾನು ಮಿಸ್ ಮಾಡಿಕೊಂಡೆ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು ಅಂತ ಹೇಳಿದವರು ಕೂಡ ಇದ್ದಾರೆ. ಇವತ್ತಿಗೆ OTTನಲ್ಲಿ ರಿಲೀಸ್ ಆದಮೇಲೆ Z5ನಲ್ಲಿ ನಾನು ನೋಡಿದೆ, ನಾನು ಥಿಯೇಟ್ರಲ್ಲಿ ನೋಡೋ